ಹಾಯ್ ಫ್ರೆಂಡ್ಸ್, ಮಟನ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಟನ್ನ ಸಣ್ಣ ಸಣ್ಣ ಪೀಸ್ದಾಗ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಮಟನ್ಗೆ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ಹಾಕೋತಾ ಇದ್ದೀನಿ. ಖಾರ ಅವ್ರವ್ರ ಮನೆಯಲ್ಲಿ ಖಾರ ಯಾವ್ಯಾವ ಥರ ತಿಂತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಇದನ್ನ ಈಗ ಕಲಿಸ್ಕೋಬೇಕು. ನಾನಿಲ್ಲಿ ಒಂದು 8-9 ಸ್ಪೂನಷ್ಟು ಎಣ್ಣೆ ಕಾಯ್ಕಿಟ್ಕೊಂಡಿದ್ದೀನಿ. ಈ ಕಾದಿರೋ ಎಣ್ಣೆಗೆ ಈ ಉಪ್ಪು ಖಾರ ಹಾಕಿ ಕಲಿಸ್ಕೊಂಡಿರ್ತೀವಲ್ಲ ಮಟನ್ನ ಹಾಕೋತಾ ಇದ್ದೀನಿ. ತಕ್ಷಣಕ್ಕೆ ನೀರೇನು ಹಾಕೋಬೇಡಿ, ಇದು ಎಣ್ಣೆಲೇ ಸ್ವಲ್ಪ ಫ್ರೈ ಆಗಬೇಕು. ಮಟನ್ ಸ್ವಲ್ಪ ಎಣ್ಣೆಲೇ ಫ್ರೈ ಆಗ್ತಾಯಿದೆ. ಈಗ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಈ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಮಟನ್ನ ಮಾಮೂಲಿ 4-5 ವಿಷಲು ಮಟನ್ ಬೇಯೋವರೆಗೂ ಅದು ಕೂಗಿಸ್ಕೋಬೇಕು. 4-5 ವಿಷಲ್ ಕೂಗಿಸ್ಕೋಬೇಕು. ಹಾಗೆ ಮಟನ್ ಸಾರು ಮಸಾಲೆಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ. ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು ಬೆಳ್ಳುಳ್ಳಿ, ಶುಂಠಿ, ಒಂದು ಗೋಡಂಬಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಹಾಗೆ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಮತ್ತು ಇದು ಧನಿಯಾ ಪೌಡರು, ಮತ್ತು ಇದು ಒಣ ಕೊಬ್ಬರಿ. ಇವೆಲ್ಲ ಐಟಮ್ಸು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಳ್ಳು ಹುರ್ಕೋತಾ ಇದ್ದೀನಿ. ನಾವೇನು ಹುರಿತೀವಲ್ಲ ಅವೆಲ್ಲ ಒಂದು ಜಾರಿಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಮಾಡ್ಕೋಬೇಕು ಇವನ್ನೆಲ್ಲ. ಈರುಳ್ಳಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಕೆಂಪುಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಂಡಾಗಿದೆ. ಟೊಮೆಟೊ ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಗೋಡಂಬಿ. ಇವನು ಕೂಡ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಮಾಡ್ಕೊಂಡಾಗಿದೆ. ಹಾಕ್ಕೊತಾ ಇದ್ದೀನಿ. ಮತ್ತು ಧನಿಯಾ ಪೌಡರು ಹಾಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಅದು ಹಾಗೆ ಹಾಕ್ಕೋತಾ ಇದ್ದೀನಿ. ಈಗ ತೆಂಗಿನಕಾಯಿ ಇದು ಕೂಡ ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನಾನು ಹಸಿ ಕೊಬ್ಬರಿ ಹಾಕ್ತಾಯಿಲ್ಲ, ಇದು ಒಣ ಕೊಬ್ಬರಿ ಹಾಕ್ತಾ ಇರೋದು. ಒಂದು ಪೂರ್ತಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಕೂಡ ಬಿಸಿ ಮಾಡಿ ಹಾಕಬೇಕು. ತೆಂಗಿನಕಾಯಿ ಕೂಡ ಬಿಸಿ ಆಗಿದೆ. ಅದನ್ನು ಕೂಡ ಈ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಿತ್ತು. ಇದು ಮಟನ್ನು ಕೂಗಾಗಿದೆ. ಬೆಂದಿದೆಯಲ್ಲೋ ಸ್ವಲ್ಪ ನೋಡೋಣ. ಮಟನ್ ಬೆಂದಿದೆ. ಈಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ, ಈ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ನಾನು ಮಾಡ್ತಾ ಇರೋದು ಪಕ್ಕಾ ಉತ್ತರ ಕರ್ನಾಟಕ ಸ್ಟೈಲು, ಎಣ್ಣೆ ಖಾರ ಟೈಪು. ನಮ್ಮ ಹಾವೇರಿ ಕಡೆ ಎಲ್ಲ ನಾವು ಹೀಗೆ ಮಾಡೋದು. ಬೆಂಗಳೂರವರು ನನ್ನ ಫ್ರೆಂಡ್ಸು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಮತ್ತು ಇದನ್ನು ಕುದಿಯೋಕ್ಕಿಡಬೇಕು. ಈ ಮಸಾಲೆ ಎಲ್ಲ ಕುದಿಬೇಕು.
ನೋಡಿ ನೀರೆಲ್ಲ ಹಾಕ್ಕೊಂಡು ನಮ್ಗೆ ಯಾವ ಹದ ಬೇಕೋ ಸಾಂಬಾರು ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ಇದನ್ನ ಮತ್ತೆ ಗ್ಯಾಸ್ ಮೇಲೆ ಕುದಿಯೋಕೆ ಇಡ್ತಾಯಿದ್ದೀವಿ. ಫೈನಲಾಗಿ ಮಟನ್ ಸಾರು ಈ ಥರ ರೆಡಿ ಆಗುತ್ತೆ. ಥ್ಯಾಂಕ್ ಯು.